ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಲಲಿತಾ ಇವತ್ತು ಆಫೀಸಿಗೆ ಹೋಗಿದ್ದಾಳೆ. ಆಫೀಸಿಗೆ ಹೋದರೆ ಅವಳಿಗೆ ಅವತ್ತು ಅವಳು ಸೇವ್ ಮಾಡಿ ಕಳಿಸಿದ್ಲಲ್ಲ ಆ ಹುಡುಗಿ ಇವತ್ತು ಆಫೀಸಿಗೆ ಬಂದು, ಅಕ್ಕ ನೀವು ಎಷ್ಟು ನನಗೆ ಎಲ್ಪ್ ಮಾಡಿದ್ರಿ ಅಂದರೆ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಹೆಲ್ಪ್ ಮಾಡಿದ್ರಿ ಅಕ್ಕ, ನಾನು ಅದಕ್ಕೋಸ್ಕರ ನಿಮಗೆ ಸ್ವೀಟ್ ತಂದಿದ್ದೀನಿ ತಿನ್ನಿ ಅಕ್ಕ ಅಂತೇಳ್ಬಿಟ್ಟು ಸ್ವೀಟ್ ಕೊಡ್ತಾಳೆ. ಆ ಸ್ವೀಟ್ ಕೊಟ್ಟಾಗ ಖುಷಿಯಾಗಿ ಇಸ್ಕೊಂಡು ಲಲಿತಾ ತಿಂತಾಳೆ. ಆಮೇಲೆ ಹೀಗೆ ಹೆಣ್ಮಕ್ಳೆಲ್ಲ ಧೈರ್ಯವಾಗಿರಬೇಕು, ಹೀಗೇ ದೇಶದಲ್ಲಿ ಯಾರಿಗೂ ಬಗ್ಗಬಾರ್ದು, ನಾವು ಕರೆಕ್ಟ್ ಇದ್ದೀವಿ ಅಂದಾಗ ನಾವು ಸ್ಟ್ರೆಂತಾಗಿ ನಿಲ್ಲಬೇಕು ಹಾಗೆಲ್ಲ ಹೇಳಿರ್ತಾಳೆ ಅಲ್ವಾ. ಅದೆಲ್ಲ ಆ ಹುಡುಗಿಗೆ ಅನ್ವಯಿಸುತ್ತೆ. ಹಂಗಾಗಿ ಆ ಹುಡುಗಿ ಭಾಳ ಸ್ಟ್ಯಾಂಡ್ ಆಗಿರ್ತಾಳೆ, ಸ್ಟುಡ್ಡಾಗಿರ್ತಾಳೆ. ಅದಕ್ಕೋಸ್ಕರ ಅವಳಿಗೆ ಖುಷಿಯೋ ಖುಷಿ. ಏನು ವಿಧವೆಯರು ಮೂಲೆಯಲ್ಲೇ ಇರಬೇಕು ಅಂತ ಹೇಳಲಿಲ್ವಲ್ಲ, ಸದ್ಯ ಅವ್ರಿಗೂ ಒಂದು ಜೀವನ ಇದೆ ಅಂತ ತೋರಿಸಿದ್ರಲ್ಲ ಲಲಿತಾ ಅಕ್ಕ ಅಂತೇಳ್ಬಿಟ್ಟು ತುಂಬ ಖುಷಿ ಪಡ್ತಾಳೆ. ಆಮೇಲೆ ತಪ್ಕೊಂಡು ಖುಷಿಪಟ್ಟು ಆಯ್ತಕ್ಕ ಅಂತೇಳ್ಬಿಟ್ಟು ಎಲ್ಲ ಇದು ಮಾಡ್ತಾಳೆ. ಇದು ಅವಳಿಗೆ ತುಂಬ ಹೆಮ್ಮೆ ಪಡುವಂಥ ವಿಷಯ ಆಗಿರುತ್ತೆ. ಮತ್ತು ಇಡೀ ದೇಶದಲ್ಲೇ ಹೆಸರುವಾಸಿಯಾದಂಥ ವಿಷಯ ಆಗಿರೋದ್ರಿಂದ ಅವಳಿಗೆ ತುಂಬಾ ಗೌರವ ಘನತೆ ಎಲ್ಲ ಸಿಗುತ್ತೆ. ಅದು ಫ್ಲ್ಯಾಶ್ಬ್ಯಾಕಿಗೆ ಹೋಗ್ತಾಳೆ. ಅವ್ರ ಅಮ್ಮ ಸಣ್ಣ ಹುಡುಗಿನಲ್ಲಿ ತಲೆ ಬಾಚುವಾಗಲಿ ತೊಡೆ ಮೇಲೆ ಮನಗಿಸ್ಕೊಂಡಾಗಲಿ ಆವಾಗ ಹೇಳಿರ್ತಾಳೆ, ಲಲಿತಾ ನೀನು ಯಾರಿಗೂ ನೀನು ಸರಿ ಇದ್ದೀನಿ ಅಂದಾಗ ಯಾರಿಗೂ ಹೆದರಬಾರ್ದು, ಧೈರ್ಯವಾಗಿ ನಿಂತು ಎದುರಿಸ್ಬೇಕು, ಆವಾಗ ನೀನು ಧೈರ್ಯ ತಂದ್ಕೊಂಡು ಛಲಗಾತಿ ಆಗಬೇಕು, ಹೆದರಬಾರ್ದು ಲಲಿತಾ ನೀನು ಅಂತ ಹೇಳಿರ್ತಾಳೆ. ಅದು ಅಮ್ಮ ಅದು ಹೆಂಗಮ್ಮ ಸಾಧ್ಯ ಅಂತ ಕೇಳಿರುತ್ತೆ ಈ ಹುಡುಗಿ ಆಗಿದ್ದಾಗ. ಅದಕ್ಕೆ ಇಲ್ಲ ಎಲ್ಲವೂ ಸಾಧ್ಯ ಆಗುತ್ತೆ, ನೀನು ಧೈರ್ಯವಾಗಿ ನಿಂತು ಮಾಡಬೇಕು ಅದನ್ನೆಲ್ಲ ಅಂತೇಳ್ಬಿಟ್ಟು ಚಿಕ್ಕ ಹುಡುಗಿಲೇ ಅದು ಹೇಳಿದ್ದನ್ನು ಅದು ನೆನಪು ಮಾಡಿಕೊಂಡು ಪಾಪ ಕಣ್ಣಲ್ಲಿ ನೀರು ಹಾಕ್ತಾಳೆ. ಸದ್ಯ ಈ ನನ್ನಿಂದ ಒಂದು 100 ಜನಕ್ಕೆ ಒಳ್ಳೇದಾಗ್ತಿದೆಯಲ್ಲ ಅಂತೇಳ್ಬಿಟ್ಟು ತುಂಬ ಖುಷಿಪಟ್ಟು ಕಣ್ಣಲ್ಲಿ ನೀರು ಹಾಕ್ತಾಳೆ. ನಮ್ಮಮ್ಮ ಹೇಳಿದ ಮಾತು ಒಂದೊಂದು ನಿಜ ಆಗ್ತಿದ್ದಾವಲ್ಲ ಅಂತೇಳಿ. ಆಮೇಲೆ ಅಮ್ಮ ಯಾವ್ಯಾವ ಮಾತುಗಳನ್ನು ಅವಳು ಸಾಯೋ ಮುಂಚೆ ಹೇಳಿದ್ಲು ಅವೆಲ್ಲವೂ ಕೂಡ ಅವಳಿಗೆ ನೆನಪು ಬರ್ತವೆ. ಆಗಾಗ ಒಳ್ಳೆ ಕೆಲಸ ಮಾಡಿದಾಗಂತೂ ಎಲ್ಲವೂ ನೆನಪು ಬರ್ತವೆ. ಮನೆಯಲ್ಲಿ ಯಾರ ಹತ್ರನೂ ದುಡ್ಡು ಕೊಟ್ಟು ಕಳಿಸ್ಬಿಟ್ಟು ಅವಳು ಪರಮೇಶ್ವರಿ ಯಾರ ಹತ್ರನೂ ದುಡ್ಡು ಕೊಟ್ಟು ಕಳಿಸಿರ್ತಾಳೆ, ಲಂಚ ಅಂತ ತಗೊಂಡೋಗಿ ಕೊಡಿ ಅವಳನ್ನು ಇಡ್ಸೋಣ ಅಂತೇಳ್ಬಿಟ್ಟು. ಅದು ಕೂಡ ಮಾಡೋಕ್ಕಾಗಲ್ಲ, ಏಕೆಂದರೆ ಅವಳು ತಗೊಳ್ಳೋದೇ ಇಲ್ಲ. ತಂದು ಸ್ವೀಟ್ ತಗೊಳ್ಳಿ ಮೇಡಮ್ ಅಂತ ತಂದು ಕೊಡ್ತಾನೆ. ಆದರೆ ಅವಳು ತೆಗೆದು ನೋಡಿಬಿಟ್ಟು ಇದು ಸ್ವೀಟ್ ಅಲ್ಲ ಅಂತ ಗೊತ್ತಾದಾಗ, ದುಡ್ಡು ಅಂತ ಗೊತ್ತಾದಾಗ ಫಸ್ಟ್ ಇಲ್ಲಿಂದ ತಗೊಂಡು ಹೊರಡಿ, ನೀವು ಸುಮ್ಮನೆ ನನಗೆ ಕೋಪ ಬರೆಸ್ಬೇಡಿ ಅಂತ ಬೈದು ಕಳಿಸಿರ್ತಾಳೆ. ಅದು ನಿಜ ಅಂತಲೇ ಅಷ್ಟು ಮಾತ್ರ ರೆಕಾರ್ಡ್ ಆಗಿರುತ್ತೆ, ಮುಂದಕ್ಕೆ ರೆಕಾರ್ಡ್ ಆಗಿರಲ್ಲ. ಅಲ್ಲಿ ಮನೆಯಲ್ಲಿ ಇದೇ ಗದ್ದಲ ನಡೀತಾ ಇರುತ್ತೆ ಸಿಕ್ಕಾಬಟ್ಟೆ. ಆವಾಗ ಮನೆಗೆ ಹೋದಾಗ ಇವನು ಜೈ ಹೇಳ್ತಾನೆ, ಲಂಚ ತೊಗೊಂಡಿದ್ದು ತಪ್ಪಲ್ವಾ ಅಂತ. ಇಲ್ಲ ನಾನು ತೊಗೊಂಡಿಲ್ಲ ಅಂತಾಳೆ. ಅಲ್ಲಿ ವೀಡಿಯೋ ಸುಳ್ಳು ಹೇಳ್ತಾ ಇದೆಯಾ ಅಂತ. ಹೀಗೆ ಇಲ್ಲ ವೀಡಿಯೋ ಹೇಳೋದೇನು, ಅವ್ರು ಕೊಟ್ಟಿದ್ದು ನಿಜ, ನಾನು ತಗೊಳ್ಳಿಲ್ಲ, ವಾಪಸ್ ಮಾಡಿದ್ದೀನಿ ಅಂತ. ಅಮ್ಮನ ನೆನಪುಗಳು ಅವಾಗವಾಗ ಇವಳಿಗೆ ಫ್ಲ್ಯಾಶ್ಬ್ಯಾಕಲ್ಲಿ ಬರ್ತಾನೆ ಇರ್ತವೆ. ಅಮ್ಮ ಹೇಳಿದ ಒಂದೊಂದು ನುಡಿಗಳು ಕೂಡ ಅಮೂಲ್ಯವಾದದ್ದು ಅಂಥವು. ತುಂಬ ಒಳ್ಳೊಳ್ಳೆ ನುಡಿಗಳನ್ನು ಹೇಳಿದಾಳೆ ಅವರಮ್ಮ. ಅದನ್ನೆಲ್ಲ ನೆನೆಸ್ಕೊಂಡು ಆವಾಗವಾಗ ನಮ್ಮಮ್ಮ ಹೇಳಿದವೆಲ್ಲ ಕರೆಕ್ಟ್ ಅಲ್ವಾ, ಅಮ್ಮ ಈ ಥರ ಹೇಳಿದರು ಅಂತ ಎಲ್ಲ ನೆನ್ಕೋತಾಳೆ. ತುಂಬಾ ಖುಷಿಯಾಗುತ್ತೆ. ಹೀಗೆ ಎಲ್ಲ ವಿಷಯನೂ ಅಮ್ಮ ಏನೇನು ಮಾತಾಡ್ತಿದ್ರು ಅವೆಲ್ಲನೂ ನೆನ್ಕೊಂಡು ಇವಾಗ ಅವಳು ಒಂದು ಸ್ಥಾನಮಾನದಲ್ಲಿರೋದ್ರಿಂದ, ಗ್ರಾಮ ಪಂಚಾಯತ್ ಆಗಿರೋದ್ರಿಂದ ಅವಳಿಗೆ ಒಂದು ಗೌರವ ಘನತೆ ಅನ್ನೋದೆಲ್ಲ ಇದೆ. ಹಾಗಾಗಿ ಪ್ರತಿಯೊಬ್ಬರು ಅವಳಿಗೆ ಒಂದು ಬೆಲೆ ಕೊಡ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.